ಈಗ 2-3 ದಿನಗಳಿಂದ ಒಂದು ಟ್ರೆಂಡಿಂಗ್ ಅಂದ್ರೆ ವೈರಲ್ ಆಗ್ತಾ ಇದೆ. ಸಚಿವರದು ಒಬ್ಬರದು ಆಡಿಯೋ ಎನ್ನಲಾದ ಒಂದು ಆಡಿಯೋವನ್ನು ಏನು ಒಬ್ಬರಿಗೆ ಧಮಕಿ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಎಚ್ಚೆತ್ತವಾಗಿ ರಾಜೀವ್ ಗೌಡ್ರ ಬೆಂಬಲಿಗರು ಶೇರ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಸರ್? ಈಗ ರಾಜೀವ್ ಗೌಡ್ರ ಬೆಂಬಲಿಗರು ಹಿಂದಿನಿಂದಲೂ ಸಹ ಈ ರೀತಿಯಾದಂತ ಒಂದು ಸರ್ಕಾರಕ್ಕೆ, ಕಾಂಗ್ರೆಸ್ಗೆ ಮುಜುಗರ ತರಂತ ವಾತಾವರಣ ಸೃಷ್ಟಿ ಮಾಡ್ತಾರದ್ ನಾವು ನೋಡ್ತಾ ಇದ್ವಿ. ಈಗೂ ಸಹ ಏನೋ ಸಚಿವರು ಏನೋ ಮಾಡಿದ್ದಾರೆ ಅಂತೇಳಿ ಇದನ್ನ ವೈರಲ್ ಮಾಡ್ತಾ ಇರೋದು ನಾವು ಸಹ ಗಮನಿಸುತ್ತೀವಿ. ಅದು ಹಳೆ ವಿಡಿಯೋ ಮತ್ತೆ ಅವ್ರದ್ದು ಅಲ್ಲ, ಇದು ಫೇಕ್ ವಿಡಿಯೋನ ಏನೋ ಒಂದ್ ರೀತಿ ಅವ್ರಿಗೆ ಮಸಿ ಬಳಿಯಂತದ್ದು ಹೆಚ್ಚಿನ ಹೋರಾಟ ಮಾಡ್ತಾ ಇದ್ದಾರೆ. ಈ ಜಿಲ್ಲೆನ ಮಾದರಿ ಜಿಲ್ಲೆಯಾಗಿ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿಯ ಒಂದು ಪರ್ವನ ಈ ಜಿಲ್ಲೆಯಲ್ಲಿ ಇವತ್ತಿನ ದಿನ ಕಾಣ್ತಾ ಇದ್ವಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಅದಕ್ಕೆ ಅವರ ದೂರದೃಷ್ಟಿ, ಅವರ ಪ್ರಯತ್ನ, 24 ಗಂಟೆ ಕಷ್ಟಪಟ್ಟು ಕೆಲಸ ಮಾಡ್ತಾರಂತ ಒಂದು ಶ್ರಮ ನಾವು ಹತ್ತಿರದಿಂದ ನೋಡ್ತಾ ಇದೀವಿ. ಅದು ಅಭಿವೃದ್ಧಿ ಅಂದ್ರೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ದೂರದೃಷ್ಟಿ, ಅವರ ಆಲೋಚನೆ, ಅದು ನಾವ್ ಯಾರು ಸಹ ಮ್ಯಾಚ್ ಮಾಡಕ್ ಆಗೋದಿಲ್ಲ. ಅದು ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚಿಗೆ ಕೊನೆ ಅಸ್ತ್ರ ಈ ಒಂದು ರೀತಿ ದೂಷಣೆ ಮಾಡೋದು, ಅವ್ರ ಮೇಲೆ ಆರೋಪಗಳು ಮಾಡೋದು. ಅದು ಕಡೆ ಪ್ರಯತ್ನ, ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇವ್ರು ಈ ತರದ್ದು ಮಾಡ್ತಾರಂತದನ್ನ ವರಿಷ್ಠರು ಗಮನಿಸ್ತಾ ಇದ್ರೆ ಅದಕ್ಕೆ ಸರಿಯಾದಂತ ಉತ್ತರನು ಸಹ ವರಿಷ್ಠರು ಕೊಡ್ತಾರೆ. ಸರ್, ಅದೇ ಆಡಿಯೋಗೆ ರಾಜೀವ್ ಗೌಡ್ರು ಧಮಕಿ ಹಾಕಿದ್ರು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಿಂದ ಅಮಾನತ್ ಮಾಡ್ತಾರೆ. ಅದೇ ವಾಯ್ಸು ಎಲ್ಲ ಸಚಿವರದೇ ಆಗಿದೆ. ಅವ್ರಿಗೂ ಕಾಂಗ್ರೆಸ್ ಪಕ್ಷದಿಂದ ಅಮಾನತ್ ಮಾಡ್ಬೇಕು, ಅವ್ರನ್ನು ಈ ರೀತಿ ಮಾಡ್ಬೇಕು ಅಂತೇಳಿ ಒಂದು ಧ್ವನಿ ಎತ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್? ನೋಡಿ, ಈಗ ರಾಜೀವ್ ಗೌಡ್ರು ಮಾತಾಡ್ತಾರೆ, ಅಲ್ಲಿ ಬಾಧಿತರು ಯಾರಿದ್ರು ಅವ್ರು ಹೋಗಿ ದೂರ್ ಕೊಟ್ರು. ಆ ದೂರ್ ಕೊಟ್ಟ ಕ್ಷಣದಿಂದನೇ ತಂತಾನಾಗಿ ಅದು ಏನಿತ್ತು ಅದು ಮೀಡಿಯಾ ಮುಖ್ಯವಾಹಿನಿಗೆ ಬಂತು, ಮಹಿಳೆ ಪರವಾಗಿ ನಿಂತ್ಕೊಂತು, ಕಾನೂನು ಅದರದ್ದೇ ಆದಂತ ಕೆಲಸ ಮಾಡ್ತು. ಎಲ್ಲಾನು ಸಹ ಅದು ಆರ್ಗ್ಯಾನಿಕ್ ಆಗಿತ್ತು. ಅದು ಯಾರ ಇದಿಲ್ಲ, ರಾಜೀವ್ ಗೌಡ್ರ ಮಾತಿನಿಂದ ಅವ್ರ ವೈಯಕ್ತಿಕವಾಗಿ ಅವ್ರಾಗ ಅವ್ರು ಮಾಡ್ಕೊಂಡಿದ್ದು. ಹಾಗಾಗಿ ಅದು ಆ ಸಂದರ್ಭಕ್ಕೆ ಅದು ಕೆಲಸ ಮಾಡಿದೆ. ಇದು ಯಾವ್ದೋ ಹಳೆ ವಿಡಿಯೋನ ಈಗೇನೋ ಮಾಡ್ಬೇಕು ಅಂತ ಹೊರಟು ಅವ್ರಿಗೆ ಒಂದ್ ರೀತಿ ಹಿನ್ನಡೆ ಆಗೋದ್ ರೀತಿ ನಡ್ಕೊಳ್ತಾ ಇರೋದ್ರಿಂದ ಅದಕ್ಕೆ ಒತ್ತು ಕೊಡೋಂಥದ್ದು ಇಲ್ಲ. ಅದು ಕಾನೂನು ಅವಕಾಶ ಇದೆ, ಅದು ತನ್ನ ಪಾಡಕ್ ತಾನು ಕೆಲಸ ಮಾಡುದು. ಅದ್ರಲ್ಲಿ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕರ್ಮ ವಾಪಸ್ ಬಂದಿದೆ. ಇದ್ರ ಹಿನ್ನೆಲೆಯಿಂದ ಎಂ ಸಿ ಸುಧಾಕರ್ ಮತ್ತೆ ಪುಟ್ಟು ಅಂಜನಪ್ಪನವರ ಷಡ್ಯಂತ್ರ ಮಾಡಿದ್ದಾರೆ, ರಾಜಕೀಯ ಪಿತೂರು ಅಂತಾರೆ ಸರ್. ನೋಡಿ, ಈ ದೇಶದಲ್ಲಿ ನಮಗೆ ಎಲ್ರು ಸರ್ವ ಸ್ವತಂತ್ರರು, ಏನು ಸ್ವತಂತ್ರವಾಗಿ ಪುಂಖಾನುಪುಂಖವಾಗಿ ಎಲ್ಲರೂ ಸಹ ಬರೆಯುವಂಥದ್ದು, ಬರ್ಕೊಳ್ಳೋಂಥದ್ದು, ಮಾತಾಡೋಂಥದ್ದು ಎಲ್ಲನೂ ಸಹ ಈ ದೇಶದ ಒಂದು ಸ್ವಾತಂತ್ರ್ಯದಲ್ಲಿ ಒಂದು ಹಕ್ಕಿದೆ. ಆ ಹಕ್ಕನ್ನ ಅವರಷ್ಟು ಅವರ ಇಚ್ಛೆನ್ ಕೊದ್ದಿ ಬಳಸ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ಉರುಳಿಲ್ಲ, ಏನೋ ಮಾತಾಡ್ಕೊಳ್ತಾ ಇದ್ದಾರೆ. ಏನೋ ಬೇಕಾದ್ರೂ ಕರ್ಮ ರಿಟರ್ನ್ಸ್, ಇನ್ನೊಂದು ರಿಟರ್ನ್ಸ್, ಯಾವ ರಿಟರ್ನ್ಸ್ ಆದ್ರೂ ಕರ್ಮ ನನಗ್ ಬಂದ್ರು ನಾನು ತಡ್ಕೊಬೇಕು. ನಾನ್ ತಪ್ಪು ಮಾಡಿದ್ರೆ ನಾನು ಜೀರ್ಣಿಸ್ಕೊಬೇಕು. ಮಿನಿಸ್ಟರ್ ತಪ್ಪು ಮಾಡಿದ್ರೆ ಅವರು ಜೀರ್ಣಿಸ್ಕೊಬೇಕು. ತಪ್ಪಿದ್ರೆ ಶಿಕ್ಷೆ ಆಗ್ತದೆ, ತಪ್ಪಿಲ್ಲ ಅಂದ್ರೆ ನಮ್ಗೇನ್ ಭಯನೂ ಇಲ್ಲ, ಆತಂಕನೂ ಇಲ್ಲ. ಅದ್ರಲ್ಲಿ ಏನಿದೆ. ಈಗ ಅವರು ನೆಮ್ಮದಿಯಾಗಿ ನೇರವಾಗಿ ನಿಷ್ಠೂರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ. ಆ ತಾಲೂಕನ್ನ ಡೆವಲಪ್ ಮಾಡ್ತಾ ಇದಾರೆ, ಜಿಲ್ಲೆನ ಡೆವಲಪ್ ಮಾಡ್ತಾ ಇದಾರೆ. ಅದನ್ನ ಸಹಿಸಕ್ ಆಗದೆ ಮಾಡ್ತಾ ಇರಂತ ಕೆಲಸಗಳು ಇವೆಲ್ಲನೂ ಸಹ. ಈ ಜಿಲ್ಲೆಗೆ ರೋಪ್ವೇ ಬರ್ತಾ ಇದೆ, ಫ್ಲವರ್ ಮಾರ್ಕೆಟ್ ಬರ್ತಾ ಇದೆ. ಇನ್ನು ಭವಿಷ್ಯದಲ್ಲಿ ಹಣ್ಣಿನ ಮಾರ್ಕೆಟ್ಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲೆನ ಒಂದು ಹಂತಕ್ಕೆ ತಗೊಂಡ್ ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ರಾಜ್ಯದಲ್ಲಿ ಇವತ್ತಿನ ದಿನ ತಿರುಗಿ ನೋಡಂತ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ನಮ್ಗೆ 150 ಕೋಟಿ ಯೋಜನೆಗಳನ್ನ ಮಂಜೂರು ಮಾಡಿಸಿದ್ದಾರೆ. ರೇಷ್ಮೆ ಮಾರ್ಕೆಟ್ ನಮ್ಗೆ ಅಭಿವೃದ್ಧಿ ಆಗ್ತಾ ಇದೆ. ಚಿಂತಾಮಣಿಲಿ ಇಂಜಿನಿಯರಿಂಗ್ ಕಾಲೇಜ್ ಅಭಿವೃದ್ಧಿ ಆಗ್ತಾ ಇದೆ. ಐಸ್ ಕ್ರೀಮ್ ಫ್ಯಾಕ್ಟರಿ ಅಭಿವೃದ್ಧಿ ಆಗ್ತಿದೆ. ಹೆಚ್ಚು ಲಾಸ್ಟ್ ಕಳೆದ ಒಂದು ವಾರಕ್ಕೆ, ಒಂದ್ 4-5 ದಿನಕ್ಕೆ ಹಿಂದೆ ಜಿಲ್ಲಾಡಳಿತದಿಂದ ಸಾಕಷ್ಟು ಅಂಗನವಾಡಿ ಕಾರ್ಯಕರ್ತರು, ಇತರೆ ಎಲ್ಲಾ ಇಲಾಖೆಗಳಲ್ಲಿ ಏನು ಕೆಲಸಗಳನ್ನ ನೇಮಕಾತಿಗಳು ಮಾಡ್ಕೊಂಡಿದ್ದು. ಅವ್ರಿಗೆಲ್ಲರಿಗೂ ಸಹ ನೇಮಕಾತಿ ಪತ್ರಗಳನ್ನ ಕೊಟ್ಟು ಒಂದು ದೊಡ್ಡ ಮಟ್ಟದ ಉದ್ಯೋಗನ ಅವರು ಅವಕಾಶ ಮಾಡಿಕೊಟ್ಟಿರ್ತಾರೆ. ಆಮೇಲೆ ಇವತ್ತಿನ ದಿನ ಕಟ್ಟಡಗಳ ನಿರ್ಮಾಣ ಮಾಡಂತ, ಅದನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡೋಂತ ಹಂತದಲ್ಲಿ ಅದಕ್ಕೆ ಬೇಕಾದಂತ ಒಂದು ಅಧಿಕಾರಿ ವರ್ಗನ ನ್ಯಾಯಯುತವಾಗಿ ಪಾರದರ್ಶಕವಾಗಿ ಕೆಲಸ ಮಾಡೋಂಥ ಅಧಿಕಾರಿಗಳನ್ನ ಈ ಜಿಲ್ಲೆಯಲ್ಲಿ ಇವತ್ತಿನ ದಿನ ಇಟ್ಕೊಂಡು ಸುಧಾಕರ್ ಅವರು ಜಿಲ್ಲೆನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಅದು ನಮ್ಮೆಲ್ಲರ ಹೆಮ್ಮೆ. ಆ ಹೆಮ್ಮೆ ಇಷ್ಟ ಪಡೋಂಥವ್ರು ಇರ್ತಾರೆ, ಕೆಲವರು ಅದಕ್ಕೆ ಕಷ್ಟ ಪಡೋಂಥವ್ರು ಇರ್ತಾರೆ. ಆ ಕಷ್ಟ ಪಡೋ ವರ್ಗದಲ್ಲಿ ಇವರೆಲ್ಲ ಸೇರ್ಕೊಂತಾರೆ. ಅವ್ರ ಕಷ್ಟ ಅವ್ರಿಗೆ, ನಮ್ ಇಷ್ಟ ನಮ್ಗೆ.